ಆ ಪೆನ್ ಡ್ರೈವ್ ಇಟ್ಕೊಂಡು ಬೀದಿಲಿ ಹರಾಜು ಹಾಕ್ಕೊಂಡು ರಸ್ತೆಯಲ್ಲಿ ಎಸ್ಕೊಂಡು ಅವ್ರು ಮಾನಹಾರ ಮಾಡಿರೋದು ನಾವು ನಿಮ್ಮ ಕಾಂಗ್ರೆಸ್ನ ನಿಮ್ಮ ಕಾರ್ಯಕರ್ತರುಗಳು ಇಲ್ಲ ನಿಮ್ಮ ನಾಯಕನು. ಅವನ ನಾಯಕ ಅಂತ ಹೇಳೋಕ್ಕಾಗಲ್ಲ, ಕಳ್ಳನಾಯಕನೇ. ನಾನು ಕಥಾನಾಯಕ ಅಂತ ಕರೆದಿದ್ದೀರಿ. ಕಥಾನಾಯಕನಿಗೊಬ್ಬ ಕಳ್ಳನಾಯಕ ಬೇಕಲ್ಲ. ಆ ಕಳ್ಳನಾಯಕನ ರೋಲ್ ರಿಲೀವ್ ಮಾಡ್ತೀರಾ? ಇಲ್ಲಿ ಇವರನ್ನು ಮುಗಿಸೋಕ್ಕೆ BJP ಅವ್ರು ನೋಡ್ತಿದ್ದಾರೆ. ಇಲ್ಲಿ ಹೇಳ್ತೀರಿ ಹೌದಪ್ಪ, ಕೇಳಿದಿರಲ್ಲ ಪ್ರಶ್ನೆ. ಇಷ್ಟೆಲ್ಲ ಆದಮೇಲೆ ಅಮಿತ್ ಶಾ ಅವ್ರನ್ನ ಕೇಳ್ತೀವಿ, BJP ಅವರು JDS ಜೊತೆ ಸಂಬಂಧ ಮುಂದುವರಿಸ್ತಿರೋ ತೆಗಿತೀರೋ ಅಂತೇಳಿ. ಪಾಪ ನಿಮಗಿರೋದೇ ಈಗ ಪ್ರಾಬ್ಲಮ್ ಇಲ್ಲಿ. ಯಾವ ಲೋಕಸಭೆ ಚುನಾವಣೆಯಲ್ಲಿ 20 ಸೀಟ್ ಗೆಲ್ತೀವಿ, 22 ಸೀಟ್ ಗೆಲ್ತೀವಿ ಅಂತ ದುರಹಂಕಾರದಲ್ಲಿದ್ದರಲ್ಲ. ಈ ಮೈತ್ರಿಯ ಹೊಂದಾಣಿಕೆ ಆಗಿದ್ದು ನುಂಗಲಾರ ತುತ್ತಾಗಿರೋದು ನಿಮಗೆ. ಅದಕ್ಕೆ ಪಾಪ ಅಮಿತ್ ಶಾ ಅವ್ರನ್ನ ಕೇಳ್ತಾ ಇದ್ದೀರಿ. ನರೇಂದ್ರ ಮೋದಿಯವ್ರು ಕ್ಷಮಾಪಣೆ ಕೋರ್ಬೇಕಂತೆ. ನಿಮ್ಮ ಮೇಟಿ ಇನ್ಸಿಡೆಂಟ್ ಬಂತಲ್ಲ, ಏನು ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಿದ್ರಾ? ಅವ್ರು ಕ್ಷಮಾಪಣೆ ಕೇಳಿದ್ರಾ? ನರೇಂದ್ರ ಮೋದಿ ಕ್ಷಮಾಪಣೆ ಕೋರ್ಬೇಕಂತ. ಇವತ್ತು ದೇಶದ ನಮ್ಮ ರಾಜ್ಯದ ಮಾನ ಮರ್ಯಾದೆ, ಹಾಸನ ಜಿಲ್ಲೆ ಮಾನ ಮರ್ಯಾದೆ ಹಾಳು ಮಾಡಿರೋದು ನೀವು. ಯಾವುದೋ 4 ಗೋಡೆ ಮಧ್ಯದಲ್ಲಿತ್ತು. ಆ ಪ್ರಕರಣ ದೊರಕಿದಾಗ ಆ್ಯಕ್ಷನ್ ತಗೊಳ್ಳೋಕೆ ಏನಾಗಿತ್ತು ನಿಮಗೆ ಈಗಲೂ ಹೇಳ್ತೇನೆ. ಆ ಪ್ರಕರಣ ನಡೆದಿದೆ ಅಂತಕ್ಕಂಥದ್ದನ್ನು ಈಗ ಆರೋಪ ಮಾಡಿಬಿಟ್ಟಿದ್ದೀರಿ. ಇವತ್ತು ಈ ಒಂದು ನ್ಯಾಯಾಲಯಗಳಿಗೆ ನಾವು ತಲೆ ಬಾಗ್ತೀವಿ, ಇಲ್ಲ ಅಂತ ಹೇಳಲ್ಲ. ತಪ್ಪು ಮಾಡಿದರೆ ಅದು ನೀವು ಪ್ರೂವ್ ಮಾಡ್ಕೊಂಡ್ರೆ ಸರ್ಕಾರದಲ್ಲಿ ಗಲ್ಲಿಗೇರಿಸಿ ಅಂತ ಹೇಳಿದ್ದೇನೆ ಕೃಷ್ಣ ಬೈರೇಗೌಡ್ರೆ. ನಾನಿಲ್ಲಿ ಯಾರನ್ನೂ ರಕ್ಷಣೆ ಮಾಡೋಕ್ಕಿಲ್ಲ. ಇಲ್ಲಿ ತಪ್ಪು ಯಾವುದೇ ವ್ಯಕ್ತಿ ಮಾಡಿರಲಿ ಗಲ್ಲಿಗೇರಿಸಿ. ಈಗ ನಮ್ಮ ಕುಟುಂಬ ಅಲ್ಲ ಅಂತ ಹೇಳ್ತಾರೆ. ನಾವು ಡಿವೈಡ್ ಆಗಿದ್ದೀವಿ. ಅವರವ್ರ ಕುಟುಂಬ ಅವರವ್ರು ಇದ್ದಾರೆ. ಅಂತಿಮವಾಗಿ ನಮ್ಮ ಎಂಥದ್ದು ನಿಮ್ಮ ಇದು ವೃಕ್ಷಾವಳಿ ಕುಮಾರ್ ದೇವೇಗೌಡರ ಕುಟುಂಬ ಅಂತ ಹೆಸರು ನಮ್ಮ ಜನ ಕೊಟ್ಕೊಂಡು ನಾವೇನು ಮಾಡಲಿ? ನಮ್ಮ ವ್ಯವಹಾರ ಬೇರೆ ಬೇರೆ ಇಟ್ಕೊಂಡಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.